ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಕಡಲೆಬೇಳೆ ಹೋಳಿಗೆ. ಮೊದಲಿಗೆ ಕಡಲೆಬೇಳೆ ಬೇಕ್ರಿ. ನಾನು ಒಂದು ಬೌಲ್ ಕಡಲೆಬೇಳೆ ತೊಗೊಂಡಿನಿ. ಮೊದಲಿಗೆ ಒಂದು ಪಾತ್ರೆ ತೊಗೋಬೇಕ್ರಿ. ಈಗ ಇದಕ್ಕೆ ನೀರು ಹಾಕೋಬೇಕ್ರಿ. ನಾನು 3.5 ಚರ್ಗಿ ನೀರು ಹಾಕ್ಕೊಂಡೇನಿ. ನೋಡ್ರಿ, ಈಗ ಒಲೆ ಮ್ಯಾಗ ಪಾತ್ರೆ ಇಡ್ಬೇಕ್ರಿ. ನೀರು ಹಾಕ್ಕೊಂಡಿವಲ್ರಿ ಆ ಪಾತ್ರೆದಾಗ, ಆ ಪಾತ್ರೆನ ಇಡ್ಬೇಕ್ರಿ. ಈಗ ಇದಕ್ಕೆ ಪ್ಲೇಟ್ ಮುಚ್ಬೇಕ್ರಿ. ನೋಡ್ರಿ, ಈಗ ಪ್ಲೇಟ್ ತೆಗೆದು ನೋಡ್ಬೇಕ್ರಿ. ನೋಡ್ರಿ, ಈಗ ನೀರು ಕುದಿಯಾಕತ್ತಾವ್ರಿ. ಈಗ ಇದಕ್ಕೆ ಕಡಲೆಬೇಳೆ ಹಾಕಬೇಕ್ರಿ. ಈ ಥರ ನೀರು ಕುತ್ತಾಗ ಈಗ ಕಡಲೆಬೇಳೆ ಹಾಕ್ಬೇಕ್ರಿ. ನಾವೀಗ ಹೋಳಿಗೆ ಹಿಟ್ಟು ನಾದ್ಕೊಳ್ಳೋಣ್ರಿ. ಒಂದು ಪರಾತ್ ತೊಗೋಬೇಕ್ರಿ. ಈ ಪರಾತ್ರಾದ್ರೆ ಈ ನೋಡ್ರಿ, ಇಲ್ಲಿ ಹೋಳಿಗೆ ಹಿಟ್ಟು ಐತಲ್ರಿ, ಈ ಹೋಳಿಗೆ ಹಿಟ್ಟನ್ನ ಸಾಣಿಸ್ಕೋಬೇಕ್ರಿ. ಪರಾತ್ನಾಗ ಸಾಣಿಸ್ಕೋಬೇಕ್ರಿ. ನಾನು ನೋಡ್ರಿ, ಈ ಥರ ಎಲ್ಲ ಹಿಟ್ಟು ಸಾಣಿಸಿಟ್ಕೋಬೇಕ್ರಿ. ಒಂದು ಚಿಟಿಕೆ ಉಪ್ಪು ಹಾಕ್ಬೇಕ್ರಿ ಅಷ್ಟ. ಈಗ ಹಿಟ್ಟನ್ನ ಮಾಡ್ಕೋಬೇಕ್ರಿ. ನೋಡ್ರಿ, ಈ ಥರ ನಾದ್ಕೋಬೇಕ್ರಿ. ಇದಕ್ಕೆ ಈಗ ಒಂದು ಪಾತ್ರೆ ಮುಚ್ಚಿ ಇಟ್ಟು ಬಿಡ್ಬೇಕ್ರಿ. ಹಿಟ್ಟು ನೆನಿತೈತ್ರಿ ಒಂದಿಟ್ಟು. ಇಲ್ಲಿ ನೋಡ್ರಿ, ಬ್ಯಾಳೆ ಕುದಿಯಾಕತ್ತಾವ್ರಿ. ಚಲೋ ತಂಗ ಕುದಿಬೇಕ್ರಿ, ಹಣ್ಣಂಗೆ. ನೋಡ್ರಿ, ಈಗ ಕುದ್ದಾವಿಲ್ಲ ಅಂತ ಈ ಥರ ಚಮಚಲೆ ಕಡಲೆಬೇಳೆ ತಗೊಂಡು ಹಿಂಗೆ ಕೈಲಿ ಹಿಚ್ಚಿಗೆ ನೋಡ್ಬೇಕ್ರಿ.
ನೋಡಿರಿ ಈ ಥರ ಕುದಿಬೇಕ್ರಿ. ಅನ್ನಂಗೆ ಸುಡ್ತಿರ್ತೈತ್ರಿ. ನೋಡಿರಿ ಈಗ ದಬ್ರಿನ ತಳಗೆ ಇಳಿಸ್ಕೊಂಡಿವ್ರಿ ಪಾತ್ರೆನ. ಈಗ ನೀರನ್ನ ತೆಗಿಬೇಕು. ಈಗ ಇನ್ನೊಂದು ಪಾತ್ರೆಗೆ ಈ ನೀರನ್ನ ತೆಗಿಬೇಕ್ರಿ. ಈ ನೀರು ರೀ ಕಟ್ಟಿನ ಸಾರು ಮಾಡಕ್ಕೆ ಬರ್ತೈತ್ರಿ. ಸಾರಿಗೆ ಬರ್ತೈತ್ರಿ ಈ ನೀರು. ಎಲ್ಲ ನೀರನ್ನು ಚಲೋ ತಂಗ ತೆಗಿಬೇಕ್ರಿ ಅಷ್ಟು. ನೋಡಿರಿ ಈ ಥರ ಎಲ್ಲ ನೀರು ತೆಗಿಬೇಕ್ರಿ. ಈಗ ಇದನ್ನು ಒಲೆ ಮ್ಯಾಗ ಇಡ್ಬೇಕ್ರಿ. ಈಗ ನೋಡಿರಿ ಈಗ ಇದಕ್ಕೆ ಬೆಲ್ಲ ಹಾಕ್ಬೇಕ್ರಿ. ನಾನು ಒಂದು ಬೌಲ ಬೆಲ್ಲ ತೊಗೊಂಡೇನಿ ರೀ. ಒಂದು ಬೇಳೆ ಕಡಲೆಬೇಳೆ, ಒಂದು ಬೌಲ ಬೆಲ್ಲ ತೊಗೊಂಡೇನಿ ರೀ. ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರಗಿಸ್ಬೇಕ್ರಿ. ನೋಡಿರಿ ಈಗ ಬೆಲ್ಲ ಕರಗೈತಿ. ಈ ಥರ ಆಗ್ಬೇಕ್ರಿ. ಈಗ ಇದನ್ನು ಮಿಕ್ಸರಿಗೆ ಹಾಕ್ಕೋಬೇಕ್ರಿ. ಮಿಕ್ಸರ್ ಜಾರ್ ತೊಗೋಬೇಕ್ರಿ. ಇದಕ್ಕೆ ಕಡಲೆಬೇಳೆ ಹಾಕ್ಬೇಕ್ರಿ. ಇದಕ್ಕೆ ಬಾಯಿ ಮುಚ್ಚಬೇಕ್ರಿ. ನೋಡ್ರಿ ಈಗ ಈ ಥರ ಸಣ್ಣಂಗೆ ರುಬ್ಕೋಬೇಕ್ರಿ ಹುಣ್ಗಾನ. ಅಂದ್ರೆ ಹೋಳಿಗೆ ಚಲೋ ತಗ ಮೆತ್ತಗೆ ಬರ್ತಾವ್ರಿ. ನೋಡ್ರಿ ಇಲ್ಲಿ ನಾನೆಲ್ಲ ಕಡಲೆಬೇಳೆನ ರುಬ್ಬಿ ಇಟ್ಕೊಂಡೇನಿ ರೀ. ಈಗ ಹೋಳಿಗೆ ಮಾಡೋಣ್ರಿ. ನೋಡ್ರಿ ಈಗ ಹೋಳಿಗೆ ಹಿಟ್ಟು ನೆನೆದೈತ್ರಿ ಚಲೋ ತಂಗ. ಇನ್ನು ಹೋಳಿಗೆ ಮಾಡೋಣ್ರಿ. ಇದನ್ನು ನಾದ್ಕೊಂಡು ಇನ್ನೊಟ್ಟು. ನೋಡ್ರಿ ಈಗ ಒಂದು ಪ್ಲೇಟ್ ತೊಗೋಬೇಕ್ರಿ. ಈಗ ಇದಕ್ಕೆ ಎಣ್ಣೆ ಹಾಕಿ ಇಟ್ಕೋಬೇಕ್ರಿ ಹೋಳಿಗೆಗೆ ಹಚ್ಚಕ್ರಿ. ನೋಡ್ರಿ ಈ ಥರ ಹಿಟ್ಟು ತೊಗೋಬೇಕ್ರಿ. ಒಂದಿಷ್ಟು ಹಿಟ್ಟು ತಗೊಂಡು ಈ ಥರ ಮಾಡಿ ಈಗ ಇದಕ್ಕೆ ರೀ ಹುಣ್ಗ ತುಂಬಬೇಕ್ರಿ. ಹುಣ್ಗ ತುಂಬ್ರಿ ಈ ಥರ ಮಾಡ್ಬೇಕ್ರಿ. ಈ ಥರ ಮಾಡಿ ಹೋಳಿಗೆ ಮಾಡ್ಬೇಕ್ರಿ. ನೋಡ್ರಿ ಈಗ ಈ ಥರ ಎಣ್ಣೆ ಕವರ್ ತೊಗೋಬೇಕ್ರಿ. ಅದಕ್ಕೆ ಎಣ್ಣೆ ಹಚ್ಚಿ ಈ ಥರ ಹೋಳಿಗೆನ ತಟ್ಟಿ ತಟ್ಟಿ ಮಾಡ್ಬೇಕ್ರಿ. ನೋಡ್ರಿ ಈ ಥರ ಮಾಡ್ಬೇಕ್ರಿ. ಲಟ್ಸೋರು ಬೇಕಾರೆ ಲಟ್ಟಿಸ್ಬೋದ್ರಿ. ನಾನು ಲಟ್ಸಲ್ರಿ, ಈ ಥರನ ಮಾಡೋದು. ಈಗ ರೀ ಇದನ್ನು ತೆವ್ಯಾಗ ಹಾಕ್ಬೇಕ್ರಿ. ತೆವ್ಯಾಗ ಹಾಕಿ ಬೇಯಿಸ್ಬೇಕ್ರಿ. ಇದಕ್ಕೆ ಒಂದಿಷ್ಟು ತೂಲಿ ಎಣ್ಣೆನ ಹಾಕ್ಬೇಕ್ರಿ.
ನೋಡ್ರಿ ಈಗ ಹೋಳಿಗೆ ರೆಡಿ ಆತ್ರಿ. ಇದೇ ರೀತಿ ನೀವು ಮನೆಯಲ್ಲಿ ಈ ಥರ ಹೋಳಿಗೆ ಮಾಡ್ಕೊರಿ.